ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಿಮ್ಮದು ವೃಷಭ ರಾಶಿ. ವೃಷಭ ರಾಶಿಗೆ ಆಗಸ್ಟ್ 28, 2026 ನಡೆಯುವ ರಾಹುಗ್ರಸ್ತ ಖಂಡಗ್ರಾಸ ಸೂರ್ಯಗ್ರಹಣ ಅತ್ಯಂತ ಶುಭ ಫಲಗಳನ್ನು ನೀಡ್ತಾ ಇದೆ. ತುಂಬ ಶುಭ ಫಲಗಳನ್ನು ನೀಡ್ತಾ ಇದೆ ಗ್ರಹಣ. ಯಾಕಂದರೆ ಗ್ರಹಣ ನಡೀತಾ ಇರೋದು ಕರ್ಮಭಾವದಲ್ಲಿ. ಕರ್ಮಭಾವ ಶುದ್ಧೀಕರಣ ಪ್ರಕ್ರಿಯೆಗೆ ಗುರಿಯಾಗುತ್ತದೆ. 10th ಹೌಸ್ ಈಸ್ ಗೆಟಿಂಗ್ ಪ್ಯೂರಿಫೈಡ್. ಸೂಪರ್ ಆಕ್ಟಿವ್ ಆಗುತ್ತದೆ 10th ಹೌಸ್ ಅಂದರೆ ಹೌಸ್ ಆಫ್ ಕರ್ಮ. ಕಾಯಕವೇ ಕೈಲಾಸ ಅಂತ ಯಾರು ನಂಬಿದ್ರೆ ಅವರಿಗೆ ನಿಶ್ಚಿತವಾಗಿ ಉತ್ತಮ ಫಲಗಳು ಸಿಗ್ತವೆ. ವರ್ಕ್ ಈಸ್ ವರ್ಷಿಪ್. ಫುಲ್ಲಿ ಕಾನ್ಸಂಟ್ರೇಷನ್ ಆನ್ ವರ್ಕ್ ಆಗುತ್ತದೆ. ಏಕಾಗ್ರತೆ ಜಾಬ್ನಲ್ಲಿ, ಪ್ರೊಫೆಷ್ನಲ್ ಗ್ರೋತ್ ಇದೆ, ಕರಿಯರ್ನಲ್ಲಿ ಗ್ರೋತ್ ಇದೆ. ನಿಶ್ಚಿತವಾಗಿಯೂ ಗ್ರಹಣ ಆ ಮುಂದಿನ 6 ತಿಂಗಳ ಅವಧಿಯವರೆಗೆ ನಿಮ್ಮ ಕರ್ಮಭಾವಕ್ಕೆ ತಕ್ಕಂತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಧನಾತ್ಮಕ ಪಾಸಿಟಿವ್ ರಿಸಲ್ಟ್ಸು, ಸಕಾರಾತ್ಮಕ ಫಲಗಳನ್ನು ನೀಡುತ್ತಾ ಇದೆ. ವೀಕ್ಷಕರೇ, ಇಲ್ಲಿ ಗ್ರಹಣಕ್ಕೆ ಗುರಿಯಾಗುವ ಗ್ರಹ ಚಂದ್ರ, ಗ್ರಹಣವನ್ನುಂಟು ಮಾಡುವ ಗ್ರಹ ರಾಹು. ವೃಷಭ ರಾಶಿಗೆ ಚಂದ್ರ 3ನೇ ಭಾವದ ಅಧಿಪತಿ ಆಗಿದ್ದಾನೆ, 3rd ಲಾರ್ಡ್. ಸಹಜ ಭಾವಾಧಿಪತಿ ಚಂದ್ರ ಮಾಯಾವಿ ರಾಹುವಿನಿಂದ ಕರ್ಮಭಾವದಲ್ಲಿ ಪುನಶ್ಚೇತನ ಪ್ರಕ್ರಿಯೆಗೆ ಗುರಿಯಾಗ್ತಾನೆ. ಚಂದ್ರನ ಊರ್ಜೆ ಏನಿದೆ ರಾಹು ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡ್ತಾನೆ. ಇಲ್ಲಿ ಏನಾಗುತ್ತೆ, ಗ್ರಹಣದ ಮೂಲ ಅರ್ಥ ಏನು, ಶುಭ ಫಲಗಳು ನೀಡ್ತಾ ಇದೆ ಅಂದರೆ ರಾಹು ಚಂದ್ರನಲ್ಲಿರುವಂತಹ ನೆಗೆಟಿವಿಟಿಯನ್ನು, ಡಾರ್ಕ್ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್, ಬ್ಲ್ಯಾಕ್ ಪಾರ್ಟಿಕಲ್ಸ್ಗಳನ್ನ ಹೀರ್ಕೋತಾನೆ. ಅದರಿಂದ ಅವನು ಸ್ಟ್ರಾಂಗ್ ಆಗ್ತಾನೆ. ಚಂದ್ರ ಕೊಟ್ಟು ಸ್ಟ್ರಾಂಗ್ ಆಗ್ತಾನೆ. ಚಂದ್ರನಲ್ಲಿ ಅದು ಬೇಡವಾದ ಅಂಶ. ಇಟ್ ಈಸ್ ಆನ್ ಇಂಪ್ಯೂರಿಟಿ ಫಾರ್ ಮೂನ್. ಚಂದ್ರನಿಗೆ ಇಂಪ್ಯೂರಿಟಿ ಆಗಿದೆ, ರಾಹುಗೆ ಅದು ಆಹಾರವಾಗಿದೆ. ಯಾರಿಗೆ ಒಂದು ಬೇಡವಾಗಿದೆ, ಅದು ಅವನಿಗೆ ಬೇಕಾಗಿದೆ, ಅದನ್ನು ಅವನು ತಗೋತಾನೆ. ಇವನು ಬೇಡವಾಗಿದ್ದನ್ನು ಕೊಟ್ಟು ಧನ್ಯನಾಗ್ತಾನೆ, ಅವನು ತೆಗೆದುಕೊಂಡು ಧನ್ಯನಾಗುವ. ಇವನು ಕೊಟ್ಟು ಸ್ಟ್ರಾಂಗ್ ಆಗ್ತಾನೆ, ಪ್ಯೂರ್ ಆಗ್ತಾನೆ, ಅವನು ತೆಗೆದುಕೊಂಡು ಗಟ್ಟಿ ಆಗ್ತಾನೆ. ಯಾಕಂದರೆ ಅವನಲ್ಲಿ ಅದು ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ ನೆಗೆಟಿವ್ ಎನರ್ಜಿ. ರಾಹುಗೆ ಬೇಕು, ಬಿಕಾಸ್ ಈಸ್ ಎ ಡಾರ್ಕ್ ಫೋರ್ಸ್. ಈಸ್ ಎ ರಾಹು ಕೇತುಗಳು ಛಾಯಾಗ್ರಹಗಳು ನಕಾರಾತ್ಮಕ ಬ್ಲ್ಯಾಕ್ ಎನರ್ಜಿಗಳನ್ನು ಹೀರ್ಕೋತವೆ, ಬ್ಲ್ಯಾಕ್ ಬಾಡಿ ಅಬ್ಸಾರ್ಪ್ಷನ್ ಮಾಡ್ತವೆ. ಹೀಗಾಗಿ ಇದನ್ನು ಡೀಪ್ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಅಂತ ಕರೆದ್ರು. ಇದು ಶ್ರಾವಣ ಮಾಸ ಹುಣ್ಣಿಮೆ ದಿವಸ ಶುಕ್ರವಾರ ದಿನ ನಡೀತಾ ಇದೆ. ಕುಂಭರಾಶಿ ಶತಭಿಷ ನಕ್ಷತ್ರದಲ್ಲಿ, ಅಂದರೆ ನಿಮ್ಮ ಕರ್ಮಭಾವದಲ್ಲಿ ಜರುಗುವಂಥದ್ದು. ಕರ್ಮಭಾವ ಪವಿತ್ರವಾಗುತ್ತದೆ, ಪರಿಶುದ್ಧವಾಗುತ್ತದೆ, ಸಕಾರಾತ್ಮಕ ಪ್ರಭಾವ. 3rd ಲಾರ್ಡ್ ಗೆಟಿಂಗ್ ಎಕ್ಲಿಪ್ಸ್ ಇನ್ 10th ಹೌಸ್. ಗ್ರಹಣ 10th ಹೌಸ್ ಅನ್ನು ಆಕ್ಟಿವ್ ಮಾಡುತ್ತದೆ. ಕರ್ಮಭಾವ, ಪ್ರೊಫೆಷನ್, ಕರಿಯರ್ ಬೂಸ್ಟ್ ಸಿಗುತ್ತದೆ. ಅರ್ಥ ತ್ರಿಕೋನ ಸಕ್ರಿಯಗೊಳ್ಳುತ್ತದೆ. ಫೈನಾನ್ಷಿಯಲ್ ಟ್ರಯಾಂಗಲ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್. ಇದರಿಂದ ಏನಾಗುತ್ತೆ, ಆರ್ಥಿಕ ಉನ್ನತಿ ಆಗುತ್ತೆ, ಆರ್ಥಿಕ ಪ್ರಗತಿ. ಇದರ ಜೊತೆಗೆ ಇನ್ಕಮ್ನಲ್ಲಿ ಏನು ಕೊರತೆ ಇರಲ್ಲ. ಆದಾಯದ ಹೊಸ ಹೊಸ ಮೂಲಗಳು, ನ್ಯೂ ಅಪಾರ್ಚುನಿಟೀಸ್ ಆಫ್ ಇನ್ಕಮ್ ಅಂತ ಬರ್ತದೆ. ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಬರ್ತದೆ. ಇದು ಏನು ಬರುತ್ತೆ ಅಂದರೆ ಸರ್ವಕಾರ್ಯ ಸಿದ್ಧಿ ಯೋಗನು ಕೊಡುತ್ತೆ. ಒಂದು ರೀತಿಯಿಂದ ಆರ್ಥಿಕ ಉನ್ನತಿ, ಧನದ ಅವಕಾಶಗಳು, ಹೊಸ ಅವಕಾಶಗಳು, ಇನ್ಕಮ್, ಫಾಸ್ಟ್ ಇನ್ಕಮ್, ನೇಮ್ ಆ್ಯಂಡ್ ಫೇಮ್. ನೇಮ್ ಆ್ಯಂಡ್ ಫೇಮ್, ನಿತ್ಯ ಧನ ಪ್ರಾಪ್ತಿ ಯೋಗ, ಡೈಲಿ ಇನ್ಕಮ್ ಬರ್ತದೆ. ಅಧಿಕಾರ ಪ್ರಾಪ್ತಿ ಯೋಗ. ಇಲ್ಲಿ ಕೆಲವರಿಗೆ ನಿಶ್ಚಿತವಾಗಿ 6 ತಿಂಗಳ ಅವಧಿಯಲ್ಲಿ ಪ್ರಮೋಷನ್ ಸಿಗುವುದು ಯೋಗ. ಪ್ರಮೋಷನ್, ನೇಮ್ ಆ್ಯಂಡ್ ಫೇಮ್, ಹೆಸರು, ಮಾನ, ಸನ್ಮಾನ, ಕೀರ್ತಿ, ಪ್ರತಿಷ್ಠೆ, ಅವಕಾಶಗಳು, ಅವಾರ್ಡ್ಗಳು, ರಿವಾರ್ಡ್ಗಳು, ಪೋಸ್ಟ್, ಪೊಸಿಷನ್, ಕ್ರೌನ್, ಪದವಿ, ಬಡ್ತಿ, ಅಧಿಕಾರ ಪ್ರಾಪ್ತಿ, ಪ್ರಮೋಷನ್. ಸೊ ಮೈಂಡ್ ಎನರ್ಜಿ 100% ಶುದ್ಧಿ ಆದಾಗ ಈ ರೀತಿ ಆಗುತ್ತೆ. ರಾಹು ಚಂದ್ರನಿಂದ ನೆಗೆಟಿವ್ ಎನರ್ಜಿ ಹೀರ್ಕೊಳ್ತಾನಲ್ಲ, ಆಗ ಚಂದ್ರನು ಪರಿಶುದ್ಧಗೊಳ್ತಾನೆ. 3rd ಹೌಸ್ ಇಸ್ ವಾಟ್, ಪರಾಕ್ರಮ. ನಿಮ್ಮ ಪರಾಕ್ರಮದಿಂದ ವರ್ಕ್ ಪ್ಲೇಸಲ್ಲಿ ನೀವು ಹೆಸರನ್ನ ಮಾಡ್ತೀರಾ. ವರ್ಕ್ ಪ್ಲೇಸಲ್ಲಿ ನಿಮ್ಮದು ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ. ನಿಮ್ಮ ಡಿಪ್ಲೊಮಸಿ ಯೂಸ್ ಆಗುತ್ತದೆ. ನಿಮ್ಮ ಮಾತುಗಳ ಮೇಲೆ ನಿಮಗೆ ಹಿಡಿತ ಇರುತ್ತೆ. ನಿಮ್ಮ ಕೆಲಸದ ಮೇಲೆ ನಿಮಗೆ ಹಿಡಿತ ಇರುತ್ತದೆ. ಮನಸ್ಸು ಹಗುರವಾದಾಗ ಈ ರೀತಿಯ ಅಂಶಗಳು ಬರ್ತವೆ. ಮನಸ್ಸು ಪರಿಶುದ್ಧವಾದಾಗ ಈ ರೀತಿಯ ಅಂಶಗಳು ಇರ್ತವೆ. ಮನಸ್ಸು ನಿರ್ಮಲವಾದಾಗ ಈಸಿಲಿ ಕೆಲಸ ಮಾಡ್ತೀರಿ. ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್. ಎವ್ರಿಥಿಂಗ್ ಇಸ್ ಕ್ರಿಸ್ಟಲ್ ಕ್ಲಿಯರ್. ನೋ ಮೋರ್ ಇಲ್ಯೂಷನ್ಸ್. ಇಲ್ಯೂಷನ್ ಯಾಕಿಲ್ಲ? ಇಲ್ಯೂಷನ್ ಮಾಡೋನೇ ಎಲ್ಲಿ ಆ ಎನರ್ಜಿಯನ್ನು ಹಿಡ್ಕೊಂಡಿದ್ದಾನೆ ರಾಹು, ಮಾಯಾವಿ. ಸೊ ದ್ಯಾಟ್ ಈಸ್ ವೈ ಮನಸ್ಸು ಮಲಿನವಾಗಲ್ಲ, ಸ್ಥಿರವಾಗಿರುತ್ತದೆ, ಸ್ಟ್ರಾಂಗ್ ಆಗಿರುತ್ತದೆ. ಸ್ಥಿತಪ್ರಜ್ಞರಾಗುವಿರಿ, ಸರಿಯಾದ ನಿರ್ಣಯ ಕೈಗೊಳ್ಳುವಿರಿ. ನೋ ಮೋರ್ ಇಲ್ಯೂಷನ್ಸ್. ಯಾರ ನೈತಿಕ ಬೆಂಬಲ ಬೇಕಾಗಿಲ್ಲ. ಅವ್ಯಕ್ತ ಭಯ ದೂರವಾಗುತ್ತಾ ಇರುತ್ತದೆ. ಇತರರ ಮನಸ್ಸನ್ನೇ ನೀವು ತಿಳ್ಕೊತೀರಿ. ಯಾರು ಮಾನಸಿಕವಾಗಿ ಸ್ಟ್ರಾಂಗ್ ಇಲ್ಲ ಅವರಿಗೆ ನೀವು ಡಿಸ್ಟರ್ಬ್ ಆದವರಿಗೆ ನೀವೇ ಕೂಡ ಮಾರ್ಗದರ್ಶನವನ್ನು ಕೂಡ ತೋರಿಸಬಹುದು. ಇದರಿಂದ ಗ್ರಹಣದ ಶುಭ ಫಲಗಳು ಸಿಗ್ತವೆ. ಮನೋರೋಗಗಳಿಗೆ, ಮೆಂಟಲಿ ಡಿಸ್ಟರ್ಬ್ ಆದವರಿಗೆ ಸಹಾಯ ಮಾಡಿ. ಯಾಕಂದರೆ ನೀವು ಬ್ಯಾಲೆನ್ಸ್ ಆಗಿದ್ದೀರಾ, ನೀವು ಸ್ಟೇಬಲ್ ಆಗಿರ್ತೀರ. ಇಂಥ ಸಂದರ್ಭದಲ್ಲಿ ನೀವು ಇತರರಿಗೆ ಅನ್ಸ್ಟೇಬಲ್ ಆದವರಿಗೆ ಸ್ವಲ್ಪ ಸ್ಟೇಬಿಲಿಟಿಯನ್ನು ಕೊಡಿ. ನಿಮಗೇನು ಎಕ್ಸೆಸ್ ಇದೆ ಅದೇ ಕೊಡಿ. ನಿಮಗೇನು ಶಾರ್ಟೇಜ್ ಇದೆ ಅದನ್ನು ಕೊಡೋಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂದರೆ ಮಾರಲ್ ಸಪೋರ್ಟ್ ಕೆಲವರಿಗೆ ಕೊಡಿ. ಇತರರನ್ನು ನೀವು ಸಹಜವಾಗಿ ಅರ್ಥ ಮಾಡ್ಕೋತೀರಾ. ಮಂತ್ರಗಳು ಈ ಅವಧಿಯಲ್ಲಿ ಒಲಿತವೆ. ಕುಂಭರಾಶಿಯಲ್ಲಿ ನಡೀತಾ ಇದೆ, ರಾಹುವಿನ ನಕ್ಷತ್ರದಲ್ಲಿ ನಡೀತಾ ಇದೆ. ಡೆಫಿನೆಟ್ಲಿ ಮಂತ್ರಶಕ್ತಿ ನಿಮಗೆ ಸಿಗುತ್ತೆ, ಮಾಂತ್ರಿಕ ಶಕ್ತಿ ಸಿಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಬಳಸಿ. ಸ್ಟೀಲ್ ಮೈಂಡ್, ಸ್ಟ್ರಾಂಗ್ ಮೈಂಡ್. ಸೂರ್ಯಗ್ರಹಣ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ, ಅದನ್ನು ಕೂಡ ನೋಡಿ. ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀ ಗುರುದೇವದ